ನಿಮ್ಮ ಅಭಿಮಾನಿಗಳು. ಆದರೆ ಈ ರಾಜ್ಯದಲ್ಲಿ ವಕಫ್ ಬೋರ್ಡ್ಗೆ ತಲೆ ಎತ್ತಿ ಏನು ಒಂದು ವಿಷಯ ಎತ್ತಿತ್ತು ಅಂತದಕ್ಕೆ ನೇರ ಉತ್ತರ ಕೊಟ್ಟಿರ್ತಕ್ಕಂಥವನು ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಕ್ಕಂಥ ನಾಯಕ. ಬಂಧುಗಳೇ, ಇದೆಲ್ಲದರ ನೇತೃತ್ವ ವಹಿಸಿರ್ತಕ್ಕಂಥ ಯತ್ನಾಳ್ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥದ್ದೇನಂದ್ರೆ ಮನೆಯಿಂದ ಹೊರಗೆ ಹಾಕಿದ್ದು. ನೀವ್ ಹೇಳ್ತೀರಿ ಮನೆಯ ಮಗ ವಿರುದ್ಧ ಮಾತಾಡಿದ್ರೆ ಹೊರಗೆ ಹಾಕುವಂತ ಪರಿಸ್ಥಿತಿ ಬರಂತ ಹೇಳ್ತೀರಿ. ಅದೇ ಮನೆಯ ಮಗ ನಾಳೆ ನೀವು ಸತ್ಯ ಬೆಂಕಿ ಇಡಕ ಅದೇ ಈ ಮಗ ಬರ್ಬೇಕು. ಈ ಮಗನ ಬಿಟ್ರೆ ಯಾವುದು ಇಲ್ಲ. ಅದನ್ನ ಆಲೋಚನೆ ಮಾಡಬೇಕು ಸರ್ಕಾರ, ಏನು ಹೈಕಮಾಂಡ್ ಅಂತ ನಾಯಕರನ್ನ ಹೊಳೆ ತೆಗೆದುಕೊಳ್ಬೇಕು. ಅಷ್ಟೇ ಅಲ್ಲದೆ ಇಂದು ಪಂಚಮಸಾಲಿ ಸಮಾಜದ ಬಗ್ಗೆ ಒಬ್ಬ ಬಾಗಲಕೋಟೆಯ ಶಾಸಕ ಮಾತಾಡ್ತಾನೆ. ಅರೇ ಪುಣ್ಯಾತ್ಮ, ನಿನ್ನ ರಾಜಕಾರಣ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಯಾಕಂದ್ರೆ ಬಸನಗೌಡ ಪಾಟೀಲ್ರು ನಿನಗೆ ದಮ್ಮಿತೆ ಬಾ ಅಂತ ಹೇಳಿದಾಗ ಎಲ್ಲೆಗತ್ತೋ ನಿನ್ನ ಖಂಡಿಸ್ತಾನ. ಅದೇ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ ಬಂಧುಗಳೇ, ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೀವೆಲ್ಲಿವರೆಗೆ ಹೊರಗೆ ಹಾಕ್ತಿರೋ ಅಲ್ಲಿವರೆಗೆ ಕೋಟ್ಯಾಂತರ ಅಭಿಮಾನಿಗಳು ಅವರಿಗೆ ಬೆನ್ನಿಂದಿರ್ತಾರೆ, ಅವರ ನೋವುಗಳಿಗೆ ಬೆನ್ನೆಲುಬಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ನೋವಿಗೆ ನಾವೆಲ್ಲ ಸ್ಪಂದಿಸೋಣ ಬಂಧುಗಳೇ. ಕೇವಲ ಒಂದು ದಿನದ ಪ್ರತಿಭಟನೆ ಅವರಿಗೆ ಸಾಂಕೇತಿಕವಾಗಿ ಮುಟ್ಟಬಾರದು. ಯಾಕಂದ್ರೆ ಪ್ರತಿ ಜಿಲ್ಲೆಗಳಿಂದ ಮುಟ್ಟಬೇಕು. ಅಷ್ಟೇ ಅಲ್ಲ, ಒಬ್ಬ ಮಹಾನುಭಾವ ಇನ್ನೊಬ್ಬ ಹೇಳ್ತಾನೆ, ಯತ್ನಾಳರು ಅವರು ಈಗೀಗ ಬಂದವರು ಅಂತ. ಪುಣ್ಯಾತ್ಮರೇ, ನೀವ್ ಯಾವಾಗ ಬಂದಿರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ನೀವು ಶಾಸಕ ಆಗ್ಬೇಕು ಅಂತ ಹೇಳಿ ಬೇರೆಯವ್ರ ಮೇಲೆ ಟೋಪಿ ಹಾಕಿ ಬಂದವರು. ಅಷ್ಟೇ ಅಲ್ಲ ಬಂಧುಗಳೇ, ಇನ್ನೊಂದು ಬಹಳ ನೋವಾಗುತ್ತೆ. ನಿಮ್ಮ ಅಭಿಮಾನಿಗಳು. ಆದರೆ ಈ ರಾಜ್ಯದಲ್ಲಿ ವಕಫ್ ಬೋರ್ಡ್ಗೆ ತಲೆ ಎತ್ತಿ ಏನು ಒಂದು ವಿಷಯ ಎತ್ತಿತ್ತು ಅಂತದಕ್ಕೆ ನೇರ ಉತ್ತರ ಕೊಟ್ಟಿರ್ತಕ್ಕಂಥವನು ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಕ್ಕಂಥ ನಾಯಕ. ಬಂಧುಗಳೇ, ಇದೆಲ್ಲದರ ನೇತೃತ್ವ ವಹಿಸಿರ್ತಕ್ಕಂಥ ಯತ್ನಾಳ್ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥದ್ದೇನಂದ್ರೆ ಮನೆಯಿಂದ ಹೊರಗೆ ಹಾಕಿದ್ದು. ನೀವ್ ಹೇಳ್ತೀರಿ ಮನೆಯ ಮಗ ವಿರುದ್ಧ ಮಾತಾಡಿದ್ರೆ ಹೊರಗೆ ಹಾಕುವಂತ ಪರಿಸ್ಥಿತಿ ಬರಂತ ಹೇಳ್ತೀರಿ. ಅದೇ ಮನೆಯ ಮಗ ನಾಳೆ ನೀವು ಸತ್ಯ ಬೆಂಕಿ ಇಡಕ ಅದೇ ಈ ಮಗ ಬರ್ಬೇಕು. ಈ ಮಗನ ಬಿಟ್ರೆ ಯಾವುದು ಇಲ್ಲ. ಅದನ್ನ ಆಲೋಚನೆ ಮಾಡಬೇಕು ಸರ್ಕಾರ, ಏನು ಹೈಕಮಾಂಡ್ ಅಂತ ನಾಯಕರನ್ನ ಹೊಳೆ ತೆಗೆದುಕೊಳ್ಬೇಕು. ಅಷ್ಟೇ ಅಲ್ಲದೆ ಇಂದು ಪಂಚಮಸಾಲಿ ಸಮಾಜದ ಬಗ್ಗೆ ಒಬ್ಬ ಬಾಗಲಕೋಟೆಯ ಶಾಸಕ ಮಾತಾಡ್ತಾನೆ. ಅರೇ ಪುಣ್ಯಾತ್ಮ, ನಿನ್ನ ರಾಜಕಾರಣ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಯಾಕಂದ್ರೆ ಬಸನಗೌಡ ಪಾಟೀಲ್ರು ನಿನಗೆ ದಮ್ಮಿತೆ ಬಾ ಅಂತ ಹೇಳಿದಾಗ ಎಲ್ಲೆಗತ್ತೋ ನಿನ್ನ ಖಂಡಿಸ್ತಾನ. ಅದೇ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ ಬಂಧುಗಳೇ, ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೀವೆಲ್ಲಿವರೆಗೆ ಹೊರಗೆ ಹಾಕ್ತಿರೋ ಅಲ್ಲಿವರೆಗೆ ಕೋಟ್ಯಾಂತರ ಅಭಿಮಾನಿಗಳು ಅವರಿಗೆ ಬೆನ್ನಿಂದಿರ್ತಾರೆ, ಅವರ ನೋವುಗಳಿಗೆ ಬೆನ್ನೆಲುಬಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ನೋವಿಗೆ ನಾವೆಲ್ಲ ಸ್ಪಂದಿಸೋಣ ಬಂಧುಗಳೇ. ಕೇವಲ ಒಂದು ದಿನದ ಪ್ರತಿಭಟನೆ ಅವರಿಗೆ ಸಾಂಕೇತಿಕವಾಗಿ ಮುಟ್ಟಬಾರದು. ಯಾಕಂದ್ರೆ ಪ್ರತಿ ಜಿಲ್ಲೆಗಳಿಂದ ಮುಟ್ಟಬೇಕು. ಅಷ್ಟೇ ಅಲ್ಲ, ಒಬ್ಬ ಮಹಾನುಭಾವ ಇನ್ನೊಬ್ಬ ಹೇಳ್ತಾನೆ, ಯತ್ನಾಳರು ಅವರು ಈಗೀಗ ಬಂದವರು ಅಂತ. ಪುಣ್ಯಾತ್ಮರೇ, ನೀವ್ ಯಾವಾಗ ಬಂದಿರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ನೀವು ಶಾಸಕ ಆಗ್ಬೇಕು ಅಂತ ಹೇಳಿ ಬೇರೆಯವ್ರ ಮೇಲೆ ಟೋಪಿ ಹಾಕಿ ಬಂದವರು. ಅಷ್ಟೇ ಅಲ್ಲ ಬಂಧುಗಳೇ, ಇನ್ನೊಂದು ಬಹಳ ನೋವಾಗುತ್ತೆ.